ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ನೀವು ಮಾಡಿದ ಕರೆಗಳಿಗಾಗಿ ವಂದನೆಗಳು. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಮೋಶೆ ಇಸ್ರಾಯೇಲ್ಯರ ದೃಷ್ಟಿಯನ್ನು ಅವರ ಹಿಂದಿನ ವರ್ತನೆಗಳ ಕಡೆಗೆ ತಿರುಗಿಸುತ್ತಾನೆ. ಮೋಶೆ ಬೆಟ್ಟದಲ್ಲಿ ದಶಾಜ್ಞೆಗಳನ್ನು ಪಡೆಯುತ್ತಿರುವಾಗ ಕೆಳಗೆ ಇಸ್ರಾಯೇಲ್ಯರು ಮೂರ್ತಿ ಪೂಜೆಗೆ ಶರಣಾಗುತ್ತಾರೆ. ಎಂಥ ವಿಪರ್ಯಾಸವಲ್ಲವೇ? ಬನ್ನಿರಿ, ದೇವಜನರ ಪಾಪಕ್ಕೆ ದೇವರು ಯಾವ ಪ್ರತಿಫಲ ನೀಡಿದನು ಎಂಬುದನ್ನು ತಿಳಿದುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀತಿಯಿಂದ ನ್ಯಾಯ ತೀರಿಸುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರಿಗೆ ಸ್ತೋತ್ರವಾಗಲಿ. ಆತನ ಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಇಂದಿನ ನಮ್ಮ ಧ್ಯಾನದಲ್ಲಿ ಇಸ್ರಾಯೇಲ್ಯರ ಹಿಂದಿನ ಸೋಲು ಎಂಬ ವಿಚಾರವನ್ನು ಪ್ರಾರಂಭಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನೀವು ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಕೋಪ ಹುಟ್ಟಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ, ಅದನ್ನು ಮರೆಯಬೇಡಿರಿ. ನೀವು ಐಗುಪ್ತ ದೇಶವನ್ನು ಬಿಟ್ಟಂದಿನಿಂದ ಈ ಸ್ಥಳಕ್ಕೆ ಬಂದ ದಿನದವರೆಗೂ ಯೆಹೋವನ ಆಜ್ಞೆಗಳನ್ನು ಧಿಕ್ಕರಿಸುವರಾಗಿದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋಶೆ ಅವರ ದೃಷ್ಟಿಯನ್ನು ಅವರ ಹಿಂದಿನ ವರ್ತನೆಗಳ ಕಡೆಗೆ ತಿರುಗಿಸುತ್ತಾನೆ. ಅವರು ಚಿನ್ನದ ಬಸವನನ್ನು ಮಾಡಿಕೊಂಡ ಸನ್ನಿವೇಶವನ್ನು ಪ್ರತ್ಯೇಕವಾಗಿ ನೆನಪಿಸುತ್ತಾನೆ. ನಾವು ವಿಮೋಚನಕಾಂಡ ಪುಸ್ತಕ 32ನೇ ಅಧ್ಯಾಯ 3ನೇ ವಚನದಲ್ಲಿ ತಂದುಕೊಟ್ಟರು ಎಂದು ನೋಡುತ್ತೇವೆ. ಅಂದರೆ ಈ ಚಿನ್ನದ ಒಡವೆಗಳನ್ನೆಲ್ಲ ಅವರೇ ತಮ್ಮ ಕೈಯಾರೆ ಕೊಟ್ಟರು. ಸ್ತ್ರೀಯರು, ಪುರುಷರು ತಮ್ಮ ಕಿವಿಯ ಬಂಗಾರದ ಮುರುವುಗಳನ್ನು ಆರೋನನಿಗೆ ಕೊಟ್ಟರು. ಆ ಚಿನ್ನದ ಮುರುವುಗಳು ವಿಗ್ರಹಾರಾಧನೆ ಗುರುತುಗಳಾಗಿದ್ದವು. ಸಾಮಾನ್ಯವಾಗಿ ಅವುಗಳನ್ನು ಅವರು ಒಂದೇ ಕಿವಿಯಲ್ಲಿ ಧರಿಸುತ್ತಿದ್ದರು. ಪ್ರಿಯರೇ, ಈ ಜನರು ಬಹುಬೇಗನೆ ವಿಗ್ರಹಾರಾಧನೆಗೆ ತಿರುಗಿಕೊಂಡರು. ಆರೋನನು ಆ ಆಭರಣಗಳನ್ನು ತೆಗೆದುಕೊಂಡು ಒಂದು ಎರಕದ ಬಸವನನ್ನು ಮಾಡಿದನು. ಆಗ ಅವರೆಲ್ಲರೂ, ನೋಡಿರಿ, ಐಗುಪ್ತದಿಂದ ನಿಮ್ಮನ್ನು ಬಿಡಿಸಿ ತಂದ ದೇವರು ಇದೇ ಎಂದು ಹೇಳಿದರು. ಇದನ್ನು ನೆನಪಿಗೆ ತಂದುಕೊಳ್ಳಬೇಕೆಂದು ದೇವರು ಇಲ್ಲಿ ಹೇಳುತ್ತಾನೆ. ಈ ಕುರಿತು ಮತ್ತೊಮ್ಮೆ ಕೀರ್ತನೆ 106 19ನೇ ವಚನದಲ್ಲಿ ನೆನಪಿಸುತ್ತಾನೆ. ಅಲ್ಲಿ ಹೀಗೆ ನೋಡುತ್ತೇವೆ: ಹೋರೇಬಿನಲ್ಲಿ ಎರಕದ ಬಸವನನ್ನು ಮಾಡಿ ಅದಕ್ಕೆ ಅಡ್ಡಬಿದ್ದರು ಎಂಬುದಾಗಿ. ಪ್ರಿಯರೇ, ಅದನ್ನು ಜ್ಞಾಪಿಸಿಕೊಳ್ಳಬೇಕೆಂದು ದೇವರು ತಿರುಗಿ ಹೇಳುತ್ತಾನೆ. ಆದರೆ ಅವರು ಮರೆತಿದ್ದರು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ದೃಷ್ಟಾಂತ, ಹೋರೇಬಿನಲ್ಲಿ ನೀವು ಯೆಹೋವನಿಗೆ ಕೋಪವನ್ನು ಹುಟ್ಟಿಸಿದಿರಿ. ಆಗ ಆತನು ಬಲೂ ಸಿಟ್ಟುಕೊಂಡು ನಿಮ್ಮನ್ನು ಧ್ವಂಸ ಮಾಡಬೇಕೆಂದಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸನ್ನಿವೇಶದ ಕುರಿತು ಮೋಶೆ ಮುಂದಕ್ಕೆ ತಿಳಿಸುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 12ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನೀನು ಬೇಗ ಇಲ್ಲಿಂದ ಇಳಿದು ಹೋಗು. ನೀನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹ ವಿಗ್ರಹವನ್ನು ಮಾಡಿಕೊಂಡಿದ್ದಾರೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರು ಎರಕದ ಬಸವನ ಮೂರ್ತಿಯನ್ನು ಮಾಡುತ್ತಿರುವಾಗ ಮೋಶೆಯು ಬೆಟ್ಟದ ಮೇಲೆ ಇದ್ದು ದೇವರಿಂದ ದಶಾಜ್ಞೆಯನ್ನು ಪಡೆಕೊಳ್ಳುತ್ತಿದ್ದನು. ಅದರಲ್ಲಿನ 2 ಅಪ್ಪಣೆಗಳು ಅವರ ಈ ಕೃತ್ಯವನ್ನು ನಿಷೇಧಿಸುವಂಥದ್ದೇ ಆಗಿತ್ತು. ಅದ್ಯಾವುದೆಂದರೆ, ನಿಮಗೆ ಬೇರೆ ದೇವರುಗಳು ಇರಬಾರದು, ಯಾವುದರ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ. ಪ್ರಿಯರೇ, ನೀನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ನಿನ್ನ ಜನರು ಎಂಬುದನ್ನು ನೋಡುವಾಗ ದೇವರು ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಅದಲ್ಲದೆ ಆತನು ನನಗೆ, ಈ ಜನರ ಸ್ವಭಾವವನ್ನು ನಾನು ನೋಡುತ್ತಾ ಬಂದಿದ್ದೇನೆ, ಇವರು ನನ್ನ ಆಜ್ಞೆಗೆ ಒಳಗಾಗದವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ವಿಧೇಯರಾಗಲೊಲ್ಲದವರೆಂಬುದನ್ನು ದೇವರು ಯಾವಾಗಲೂ ತಿಳಿದವನಾಗಿದ್ದನು. ಆತನು ನಿನ್ನ ಕುರಿತಾಗಿಯೂ ಚೆನ್ನಾಗಿ ತಿಳಿದಿದ್ದಾನೆ. ಹೀಗೆಯೇ ನಮಗೆ ಹೇಳುವನೋ,
ದಯವಿಟ್ಟು ಆಲೋಚಿಸಿ ನೋಡಿರಿ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಬಿಡು, ನಾನು ಅವರನ್ನು ನಾಶ ಮಾಡಿ ಅವರ ಹೆಸರನ್ನು ಭೂಮಿಯ ಮೇಲೆ ಉಳಿಯದಂತೆ ಮಾಡುವೆನು. ತರುವಾಯ ಅವರಿಗಿಂತಲೂ ಮಹಾಬಲಿಷ್ಠ ಜನಾಂಗವು ನಿನ್ನಿಂದುಂಟಾಗುವಂತೆ ಮಾಡುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಮೋಶೆಗೆ ಪರೀಕ್ಷಿಸುವ ಮಾತಾಗಿದ್ದಿರಬಹುದು. ಆದರೆ ಅವನು ಅದಕ್ಕೆ ವಶವಾಗಲಿಲ್ಲ. ಇಸ್ರಾಯೇಲ್ಯರಿಗೋಸ್ಕರ ಅವನು ಬೇಡಿಕೊಂಡ ಪ್ರಾರ್ಥನೆಯು ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನದವರೆಗೆ ಬರೆಯಲ್ಪಟ್ಟಿದೆ. ದೇವರ ಪ್ರಸನ್ನತೆ ಜೊತೆಯಲ್ಲಿರದೆ ಮೋಶೆ ವಾಗ್ದಾತ ದೇಶಕ್ಕೆ ಹೋಗಲು ತಯಾರಿರಲಿಲ್ಲ ಎಂದು ಅವನು ಹೇಳುತ್ತಾನೆ. ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು ಎಂಬುದನ್ನು ನಾವು ನೋಡುತ್ತೇವೆ. ಹೌದು ಪ್ರೇರೆ, ಮೋಶೆ ತನ್ನನ್ನು ಜನರೊಂದಿಗೆ ಒಂದಾಗಿ ಮಾಡಿಕೊಳ್ಳುತ್ತಾನೆ. ಮೋಶೆ ಬೆಟ್ಟದಿಂದ ಇಳಿದು ಬರುವಾಗ ಅವರು ಮಾಡಿದ್ದೆಲ್ಲವನ್ನು ನೋಡಿದನು. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಬೆಟ್ಟದಿಂದ ಇಳಿದು ಬಂದು ನೋಡಲಾಗಿ, ನೀವು ನಿಮ್ಮ ದೇವರಾದ ಯೆಹೋವನಿಗೆ ದ್ರೋಹಿಗಳಾಗಿ ಲೋಹದ ಬಸವನನ್ನು ಮಾಡಿಸಿಕೊಂಡು ಯೆಹೋವನು ನಿಮಗೆ ಆಜ್ಞಾಪಿಸಿದ ಮಾರ್ಗವನ್ನು ಬೇಗನೆ ಬಿಟ್ಟು ಹೋದದ್ದು ನನಗೆ ಕಂಡುಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅವರಿಗೆ ಆಜ್ಞಾವಿಧಿಗಳನ್ನು ಕೊಡುವ ಸಮಯದಲ್ಲೇ ಅವರು ಆತನಿಂದ ತಿರುಗಿಕೊಂಡಿದ್ದರು. ಆದರೂ ತಾವು ಆತನಿಗೆ ವಿಧೇಯರಾಗುತ್ತೇವೆಂದು ಹೇಳುತ್ತಿದ್ದರು. ಜನರು ಬೇರೆಲ್ಲದಕ್ಕಿಂತಲೂ ಆತ್ಮಿಕ ವಿಚಾರಗಳಲ್ಲಿ ಕಪಟಿಗಳಾಗಿರುತ್ತಾರೆ. ಅದು ಮಾನವ ಸಹಜ ಸ್ವಭಾವವೆಂದು ತೋರುತ್ತದೆ. ಪ್ರಿಯರೇ, ನಿಜವಾದ ಯಥಾರ್ಥವಂತರು ಕೂಡ ಈ ರೀತಿ ಕಪಟಿಗಳಾಗಿರುತ್ತಾರೆ. ನಾವು ಕೀರ್ತನೆಗಾರನ ಪ್ರಾರ್ಥನೆಯನ್ನು ದಿನಾಲೂ ಮಾಡಬೇಕಾಗಿದೆ. ಕೀರ್ತನೆ 139, 23, 24ನೇ ವಚನ ಹೀಗೆ ಹೇಳುತ್ತದೆ, ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬ ದೇವರ ಮಗುವು ಈ ಪ್ರಾರ್ಥನೆ ಮಾಡಬೇಕಾಗಿದೆ. ವಿಶ್ವಾಸಿಗಳಿಗೆ ಪೌಲನು ಹೀಗೆ ಎಚ್ಚರಿಸುತ್ತಾನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳಿರಿ. ಸಹೋದರರೇ, ನಾನು ವಿಶ್ವಾಸಿಗಳ ಭದ್ರತೆಯ ಕುರಿತಾಗಿ ಪ್ರಸಂಗಿಸುತ್ತೇನೆ. ವಿಶ್ವಾಸಿಯು ಸುಭದ್ರನಾಗಿರುತ್ತಾನೆಂದು ನಾನು ನಂಬುತ್ತೇನೆ. ಆದರೆ ಕಪಟ ವಿಶ್ವಾಸಿಗಳ ಅಭದ್ರತೆಯ ಕುರಿತಾಗಿಯೂ ಮಾತನಾಡುತ್ತೇನೆ. ಕಪಟ ವಿಶ್ವಾಸಿಗಳಾದವರು ತುಂಬ ಜನರು ಇದ್ದಾರೆ. ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅದನ್ನು ನೋಡಿ ನಾನು ಕೈಯಲ್ಲಿದ್ದ ಆ 2 ಶಿಲಾಶಾಸನಗಳನ್ನು ನಿಮಗೆದುರಾಗಿಯೇ ನೆಲಕ್ಕೆ ಹಾಕಿ ಒಡೆದು ಬಿಟ್ಟೆನು. ನೀವು ಹೀಗೆ ಅಪರಾಧ ಮಾಡಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದ ಕಾರಣ ನಾನು ಮೊದಲಿನಂತೆ ಅನ್ನಪಾನಗಳನ್ನು ಬಿಟ್ಟು 40 ದಿನಗಳು ಹಗಲಿರುಳು ಯೆಹೋವನ ಸನ್ನಿಧಿಯಲ್ಲೇ ಬಿದ್ದಿದ್ದೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೋಶೆ ದೇವರನ್ನು ತಿಳಿದಿದ್ದನು. ಕೀರ್ತನೆ 103 7ನೇ ವಚನ ಹೀಗೆ ಹೇಳುತ್ತದೆ, ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲ್ಯರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರು ಬೆಟ್ಟದ ತುದಿಯ ಹೊಗೆಯನ್ನು, ದೇವರ ದಂಡನೆಯನ್ನು ನೋಡಿದರು, ಆತನ ಮಹಿಮೆಯನ್ನೂ ಕಂಡರು. ಆದರೂ ಆತನನ್ನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ. ಆದರೆ ಮೋಶೆ ದೇವರನ್ನು, ಆತನ ಮಾರ್ಗಗಳನ್ನು ತಿಳಿದಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಕುರಿತು ಮೋಶೆ ತಿಳುಕೊಂಡಿದ್ದ 2 ವಿಚಾರಗಳು ಇಲ್ಲಿ ತಿಳಿಸಲ್ಪಟ್ಟಿದೆ. ಅದು ವಿರೋಧಾತ್ಮಕವೆಂಬಂತೆ ಕಂಡರೂ ಪರಸ್ಪರ ವಿರೋಧವಾದವುಗಳಲ್ಲ. ದೇವರು ಪಾಪವನ್ನು ಹಗೆ ಮಾಡುತ್ತಾನೆಂದು ಮೋಶೆ ತಿಳಿದಿದ್ದನು. ದೇವರು ಪಾಪವನ್ನು ಹಗೆ ಮಾಡುತ್ತಾನೆಂಬುದನ್ನು, ಹೇಗೆ ಪಾಪವನ್ನು ಶಿಕ್ಷಿಸುತ್ತಾನೆಂಬುದನ್ನು ನಾವು ಸ್ವಲ್ಪವೂ ತಿಳಿದವರಾಗಿರುವುದಿಲ್ಲ. ಮೋಶೆಯು ದೇವರ ಎದುರು 40 ದಿನಗಳವರೆಗೆ ಉಪವಾಸವೆದ್ದು ಬಿದ್ದುಕೊಂಡಿದ್ದನು. ಯಾಕೆ?
ಯಾಕಂದರೆ ದೇವರ ಮಾರ್ಗಗಳು ಏನೆಂದು ಅವನಿಗೆ ತಿಳಿದಿತ್ತು. ದೇವರು ಪಾಪವನ್ನು ಹೇಗೆ ಹಾಗೆ ಮಾಡುತ್ತಾನೆಂಬುದನ್ನು ಅವನು ತಿಳಿದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಸಾಧಾರಣ ಕ್ರೈಸ್ತರಿಗೆ ತಮ್ಮ ಜೀವಿತದ ಪಾಪಗಳನ್ನು ದೇವರು ಹೇಗೆ ದ್ವೇಷಿಸುತ್ತಾನೆಂದು ತಿಳಿದಿಲ್ಲ. ನಾವು ಮಾಡುವ ಯಾವ ಪಾಪವನ್ನು ದೇವರು ಅಲಕ್ಷ್ಯ ಮಾಡುವುದಿಲ್ಲ. ನಿನ್ನ ಜೀವಿತದ ಪಾಪಗಳನ್ನು ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೋಶೆಗೆ ದೇವರ ದಯೆಯೂ ತಿಳಿದಿತ್ತು. ದೇವರ ಈ ಕರುಣೆಯನ್ನು ನಂಬಿದ್ದರಿಂದ ಅವನು ದೇವರ ಬಳಿಗೆ ಬರುತ್ತಾನೆ. ದೇವರು ಪಾಪವನ್ನು ಶಿಕ್ಷಿಸುತ್ತಾನೆ, ಸರಿ, ಆದರೆ ಆತನು ದಯಾಮಯನೆಂಬುದನ್ನು ನಾವು ತಿಳಿಯಬೇಕು. ಪಾಪಿಯ ಕಡೆಗೆ ತನ್ನ ದಯೆಯನ್ನು ತೋರಿಸ್ತಾನೆ. ನಿನಗೆ ದೇವರು ದಯೆ ತೋರಿಸಿದಾನೆಂದು ನಾನು ನಂಬುತ್ತೇನೆ. ನನಗೆ ಆತನು ದಯೆ ತೋರಿಸಿದ್ದಾನೆ. ಇಸ್ರಾಯೇಲ್ಯರಿಗೂ ಆತನು ತನ್ನ ಕರುಣೆಯನ್ನು ತೋರಿಸಿದ್ದಾನೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ನಿಮ್ಮ ಮೇಲೆ ಬಹು ಕೋಪವನ್ನು ಮಾಡಿ ನಿಮ್ಮನ್ನು ನಾಶ ಮಾಡಬೇಕೆಂದು ಆಲೋಚಿಸಿದ್ದರಿಂದ ನಾನು ಹೆದರಿಕೊಂಡೆನು. ಆದರೆ ಆ ಕಾಲದಲ್ಲಿಯೂ ಆತನು ನನ್ನ ಮನವಿಯನ್ನು ಕೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಮೋಶೆ ಯಾರಾಗಿದ್ದನು ಎಂಬುದಕ್ಕಾಗಿ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿದ್ದಲ್ಲ, ತಾನು ಕರುಣಾನಿಧಿಯಾಗಿರುವುದರಿಂದ ಪ್ರಾರ್ಥನೆಯನ್ನು ಕೇಳಿದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನದಲ್ಲಿ ಪೌಲನು ಇದನ್ನು ಸ್ಪಷ್ಟಪಡಿಸುತ್ತಾನೆ. ಅಲ್ಲಿ ಹೀಗೆ ಬರೆದದೆ: ಯಾವನ ಮೇಲೆ ನನ್ನ ಕರುಣೆಯುಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಸಾರ್ವಭೌಮನಾಗಿದ್ದಾನೆ. ಆತನ ಸಾರ್ವಭೌಮತ್ವವು ಕರುಣೆಯನ್ನು ತೋರಿಸುತ್ತದೆ. ಆತನು ಎಷ್ಟು ಅದ್ಭುತನು! ದೇವರ ಈ ಎರಡೂ ಗುಣಗಳನ್ನು ನಾವು ಎಂದಿಗೂ ಅರ್ಥ ಮಾಡಿಕೊಳ್ಳಲಾರೆವು: ಆತನ ಪಾಪದ ಕಡೆಗಿನ ಹಗೆತನ ಹಾಗೂ ಆತನ ಕರುಣೆ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅದಲ್ಲದೆ ಯೆಹೋವನು ಆರೋನನ ಮೇಲೆ ಬಹಳ ಸಿಟ್ಟುಗೊಂಡು ಅವನನ್ನು ನಾಶ ಮಾಡಬೇಕೆಂದಿದ್ದರಿಂದ ನಾನು ಅವನಿಗೋಸ್ಕರವಾಗಿಯೂ ಆ ಕಾಲದಲ್ಲಿ ಪ್ರಾರ್ಥಿಸಿದನು. ಮತ್ತು ನೀವು ಯಾವುದರ ಮೂಲಕ ಪಾಪವನ್ನು ಮಾಡಿದ್ದೀರೋ ಆ ಬಸವನನ್ನು ನಾನು ತೆಗೆದುಕೊಂಡು ಬೆಂಕಿಯಿಂದ ಸುಟ್ಟು ಒಡೆದು ಅರೆದು ಧೂಳು ಮಾಡಿ ಬೆಟ್ಟದಿಂದ ಹರಿಯುವ ಹಳ್ಳದಲ್ಲಿ ಬಿಸಾಡಿಬಿಟ್ಟೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಘಟನೆ ಇಷ್ಟು ದುಃಖಕರವಾಗಿಲ್ಲದಿದ್ದಲ್ಲಿ ಅದು ಹಾಸ್ಯಾಸ್ಪದವಾಗಿರುತ್ತಿತ್ತು. ಆ ವಿಗ್ರಹದ ಪುಡಿಯನ್ನು ಇಸ್ರಾಯೇಲ್ಯರು ಕುಡಿಯಬೇಕಾಯಿತು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ತಬೇರ, ಮಸ್ಸ, ಕಿಬ್ರೋತ್, ಹತಾವ ಎಂಬ ಸ್ಥಳಗಳಲ್ಲಿಯೂ ನೀವು ಯೆಹೋವನಿಗೆ ಕೋಪವನ್ನು ಹುಟ್ಟಿಸಿದಿರಲ್ಲ. ಅದಲ್ಲದೆ ಕಾದೇಶ್ ಬರ್ನೇಯದಲ್ಲಿ ಯೆಹೋವನು ನಿಮಗೆ ಬೆಟ್ಟದ ಸೀಮೆಯನ್ನು ಹತ್ತಿ ನಾನು ನಿಮಗೆ ಕೊಟ್ಟಿರುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟಾಗಲೂ ನೀವು ನಿಮ್ಮ ದೇವರಾದ ಯೆಹೋವನ ಆ ಆಜ್ಞೆಯನ್ನು ಧಿಕ್ಕರಿಸಿ ಆತನನ್ನು ನಂಬದೆ ಆತನ ಮಾತನ್ನು ಅಲಕ್ಷ್ಯ ಮಾಡಿದಿರಿ. ನನಗೆ ನಿಮ್ಮ ಪರಿಚಯವಾದಂದಿನಿಂದಲೂ ನೀವು ಯೆಹೋವನ ಆಜ್ಞೆಯನ್ನು ಉಲ್ಲಂಘಿಸುವವರೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಸಾರಾಂಶವಾಗಿತ್ತು. ಈ ಜನರು ದೇವರಿಗೆ ನಂಬಿಗಸ್ತರಾಗಿದ್ದದ್ದೇ ಇಲ್ಲ. ಎಂಥ ಚಿತ್ರಣ ನೋಡಿರಿ! ನಾವು ಅವರ ಕಡೆಗೆ ಬೆರಳು ತೋರಿಸ್ತೇವೆ, ಆದರೆ ವಿಶ್ವಾಸಿಗಳಾದ ನಮ್ಮ ಸ್ಥಿತಿ ಈ ದಿನಗಳಲ್ಲಿ ಹೇಗಿದೆ? ಅತಿ ಉತ್ತಮ ಸಭೆಗಳೆಂದು ಹೇಳಿಕೊಳ್ಳುವವುಗಳನ್ನು ಸೇರಿಸಿ ನಮ್ಮಲ್ಲಿ ದೇವರಿಗೆ ಒಂದು ದಿನವಾದರೂ ನಂಬಿಗಸ್ತರಾದವರಿಲ್ಲವೆಂದು ನಾನು ಭಾವಿಸುತ್ತೇನೆ. ನಾವು ನಂಬಿಕೆಯಲ್ಲಿ ಗಾಢವಾಗಿದ್ದೇವೆಂದು ಹೊಗಳಿಕೊಳ್ಳುತ್ತೇವೆ. ಗಾಢವಾಗಿದ್ದೇವೆ ಸರಿ, ಆದರೆ ಎಲ್ಲಿ ಅಂದರೆ ಗಾಢವಾದ ನಿದ್ರೆಯಲ್ಲಿದ್ದೇವೆ. ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಯೆಹೋವನು ನಿಮ್ಮನ್ನು ನಾಶ ಮಾಡಬೇಕೆಂದಿದ್ದರಿಂದ ನಾನು ಆ 40 ದಿನವೂ ಹಗಲಿರುಳು ಆತನ ಸನ್ನಿಧಿಯಲ್ಲಿ ಬಿದ್ದಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಕಾದೇಶ್ ಬರ್ನಿಯದಲ್ಲಿ ವಾಗ್ದಾತ್ತ ದೇಶಕ್ಕೆ ಹೋಗಲು ನಿರಾಕರಿಸಿದ ಬಳಿಕ ಈ ಸಂಗತಿ ನಡೆದದ್ದು. ಮೋಶೆ ದೇವರನ್ನು ತಿಳಿದಿದ್ದನು. ದೇವರು ಪಾಪವನ್ನು ದಂಡಿಸ್ತಾನೆಂಬುದನ್ನು ಕೂಡ ಅವನು ತಿಳಿದಿದ್ದನು. ಬನ್ನಿರಿ,
ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 26ನೇ ವಚನದಿಂದ 29ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಾನು ಆತನನ್ನು ಬೇಡಿಕೊಳ್ಳುತ್ತಾ, ಕರ್ತನಾದ ಯೆಹೋವನೇ, ನೀನು ನಿನ್ನ ಮಹಿಮೆಯಿಂದ ರಕ್ಷಿಸಿ ನಿನ್ನ ಭುಜಬಲದಿಂದ ಐಗುಪ್ತರಿಂದ ಬಿಡುಗಡೆ ಮಾಡಿದ ನಿನ್ನ ಸ್ವಕೀಯ ಜನರನ್ನು ನಾಶ ಮಾಡಬೇಡ. ಇವರ ಮೊಂಡತನ, ದುಷ್ಟತ್ವ, ಪಾಪ ಇವುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಿನ್ನ ಸೇವಕರಾದ ಅಬ್ರಹಾಂ, ಈಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ. ನೀನು ಯಾವ ದೇಶದಿಂದ ನಮ್ಮನ್ನು ಬರಮಾಡಿದೆಯೋ ಆ ದೇಶದವರು ಯೆಹೋವನು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಸೇರಿಸಲಾರದೆ ಹಾಗೆ ಮಾಡಿ ಅರಣ್ಯದಲ್ಲಿ ಕೊಲ್ಲುವುದಕ್ಕೆ ಕರಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾದೀತು. ಇವರು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ನೀನು ಬಿಡಿಸಿದ ನಿನ್ನ ಸ್ವಕೀಯ ಜನರಲ್ಲವೇ ಎಂದು ಭಿನ್ನಯಿಸಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮೋಶೆ ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ತಿಳಿದಿದ್ದನು. 12ನೇ ವಚನದಲ್ಲಿ ದೇವರು ಮೋಶೆಗೆ ಹೇಳಿದ್ದನು, ನೀನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ನಿನ್ನ ಜನರು ಎಂಬುದಾಗಿ. ಈಗ ಮೋಶೆ ದೇವರಿಗೆ ದೇವರು ನುಡಿದದ್ದು ತಪ್ಪಾಗಿದೆ ಎಂದು ತಿಳಿಸುವನಾಗಿದ್ದಾನೆ. ಮೋಶೆ ಹೇಳುತ್ತಾನೆ, ಅವರು ನನ್ನ ಜನರಲ್ಲ, ಅವರು ನಿನ್ನ ಜನರು. ನಾನು ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದದಲ್ಲ, ನೀನು ಕರಕೊಂಡು ಬಂದದ್ದು. ಅವರು ನಿನಗೆ ಸೇರಿದವರು. ಇಸ್ರಾಯೇಲ್ಯರ ದೇವರು ಅವರನ್ನು ಸ್ವದೇಶಕ್ಕೆ ಸೇರಿಸಲು ಶಕ್ತನಾಗಲಿಲ್ಲವೆಂದು ಆ ದೇಶದ ಜನರು ನೆನೆಸಿಯಾರು ಎಂಬುದಾಗಿ ಮೋಶೆ ದೇವರಿಗೆ ತಿಳಿಸುತ್ತಾನೆ. ಪ್ರಿಯರೇ, ಆತನು ಅವರನ್ನು ಐಗುಪ್ತದಿಂದ ಹೊರಗೆ ಕರೆತಂದನು, ಆದರೆ ಅವರನ್ನು ಸ್ವದೇಶಕ್ಕೆ ಸೇರಿಸಲು ಶಕ್ತನಾಗಲಿಲ್ಲ ಎಂಬುದಾಗಿ. ಪ್ರಿಯರೇ, ಈ ರೀತಿಯ ಪ್ರಾರ್ಥನೆಯು ದೇವರ ಹಸ್ತವನ್ನು ಚಲಿಸುವಂತೆ ಮಾಡುತ್ತದೆ. ಇಸ್ರಾಯೇಲ್ಯರು ದೇಶವನ್ನು ಪ್ರವೇಶಿಸಲು ಸಿದ್ಧರಾಗಿ ನಿಂತಿದ್ದಾರೆ. ಇದರಿಂದ ಮೋಶೆಗೆ ಪ್ರಾರ್ಥನೆ ಮಾಡಲು ತಿಳಿದಿದೆ ಎಂಬುದು ಗೊತ್ತಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಗೆ ಧರ್ಮೋಪದೇಶಕಾಂಡ ಪುಸ್ತಕದ 9ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 10ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 10ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ದೇವರು ಇಸ್ರಾಯೇಲ್ಯರನ್ನು ಐಗುಪ್ತಕ್ಕೆ ಕಳಿಸಿದ್ದು, ಐಗುಪ್ತದಿಂದ ಹೊರಗೆ ಕರೆತಂದವನು ಆತನೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋಶೆ ತನ್ನ ಪ್ರಾರ್ಥನೆಯಲ್ಲಿ ಹೇಳಿದಂತೆ ಇಸ್ರಾಯೇಲು ದೇವರಿಗೆ ಸೇರಿದ್ದು. ಅವರು ಆತನ ಸ್ವಾಸ್ಥ್ಯವಾಗಿದ್ದಾರೆ. ಅವರ ಪಾಪಕ್ಕಾಗಿ ಅವರನ್ನು ಆತನು ನಾಶಪಡಿಸುವುದಿಲ್ಲ, ಆದರೆ ದಯೆಯಿಂದಲೇ ಅವರಿಗೆ ತಾನೇ ಬರೆದ ದಶಾಜ್ಞೆಗಳನ್ನು ಮತ್ತೊಮ್ಮೆ ಕೊಡುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 10ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆ ಕಾಲದಲ್ಲಿ ಯೆಹೋವನು ನನಗೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಬೇರೆ 2 ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಬೆಟ್ಟವನ್ನು ಹತ್ತಿ ನನ್ನ ಬಳಿಗೆ ಬಾ, ಮತ್ತು 1 ಮರದ ಮಂಜೂಷವನ್ನು ಮಾಡಿಸಿಕೊಳ್ಳಬೇಕು. ನೀನು ಒಡೆದು ಬಿಟ್ಟ ಆ ಮೊದಲಿನ ಹಲಿಗೆಗಳಲ್ಲಿ ಬರೆದಿದ್ದ ಮಾತುಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ತರುವಾಯ ನೀವು ಅವುಗಳನ್ನು ಆ ಮಂಜೂಷದಲ್ಲಿಡಬೇಕೆಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೋಶೆ ಕಲ್ಲಿನ ಹಲಿಗೆಗಳನ್ನು ತಂದು ಮಂಜೂಷದಲ್ಲಿಟ್ಟನು. ಬಳಿಕ ಇಸ್ರಾಯೇಲರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 10ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆ ಕಾಲದಲ್ಲಿ ಯೆಹೋವನು ಲೇವಿ ಕುಲದವರನ್ನು ಪ್ರತ್ಯೇಕಿಸಿ ತನ್ನ ಒಡಂಬಡಿಕೆಯ ಮಂಜೂಷವನ್ನು ಹೊರುವುದಕ್ಕೂ, ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೂ, ತನ್ನ ಹೆಸರಿಂದ ಜನರನ್ನು ಆಶೀರ್ವದಿಸುವುದಕ್ಕೂ ಅವರನ್ನು ನೇಮಿಸಿದನು. ಅವರು ಹಿಂದಿನವರೆಗೂ ಆ ಕೆಲಸವನ್ನು ನಡೆಸುತ್ತಾರೆ. ಆದದರಿಂದ ಮಿಕ್ಕ ಇಸ್ರಾಯೇಲ್ಯರಿಗೆ ದೊರಕಿದಂತೆ ಲೇವಿಯರಿಗೆ ಸ್ವಂತವಾದ ಭೂಸ್ಥಿತಿಯು ದೊರೆಯಲಿಲ್ಲ. ನಿಮ್ಮ ದೇವರಾದ ಯೆಹೋವನೇ ಅವರಿಗೆ ಸ್ವಾಸ್ಥ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮಗೆ ಇದರಲ್ಲಿ ವಿಶೇಷವಾದ ಆತ್ಮಿಕ ಪಾಠಗಳಿವೆ. ಲೇವಿಯರು ಯಾಜಕ ಕುಲದವರಾಗಿರುವಂತೆ ಸಭೆಯು ಯಾಜಕರ ರಾಜ್ಯವಾಗಿದೆ. ಅಂದರೆ ಕ್ರಿಸ್ತನಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯೂ ಒಬ್ಬ ಯಾಜಕನಾಗಿದ್ದಾನೆ. ಹೊಸ ಒಡಂಬಡಿಕೆಯ ಯಾಜಕನು ದೇವರ ಆರಾಧನೆಗೆ ತನ್ನನ್ನೇ ಸಮರ್ಪಿಸಬೇಕು. ಆರಾಧನೆ, ಬೇಡಿಕೆ, ಸೇವೆಗಳಿಗಾಗಿ ಮತ್ತು ತನಗಿರುವ ವರವನ್ನು ಉಪಯೋಗಿಸಬೇಕು. 1 ಕೊರಿಂಥ 12ನೇ ಅಧ್ಯಾಯದ ಪ್ರಕಾರ ಯಾಜಕನಾದ ಪ್ರತಿಯೊಬ್ಬ ವಿಶ್ವಾಸಿಯು ಸಭೆಯಲ್ಲಿ ಉಪಯೋಗವಾಗತಕ್ಕ ವರವನ್ನು ಹೊಂದಿರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ,
ಲೇವಿಯ ಕುಲದವರಿಗೆ ಲೌಕಿಕವಾದ ಯಾವ ಸ್ವಾಸ್ಥ್ಯವೂ ಇಲ್ಲವೆಂಬುದನ್ನು ನೆನಪಿನಲ್ಲಿಡಿರಿ. ದೇವರೇ ಅವರ ಸ್ವಾಸ್ಥ್ಯವಾಗಿದ್ದಾನೆ. ಇತರ ಕುಲದವರಿಗೆ ಸ್ವಾಸ್ಥ್ಯವಾಗಿ ಭೂಮಿಯಲ್ಲಿ ಪಾಲು ಕೊಡುತ್ತೇನೆ ದೇವರು ಹೇಳಿದ್ದಾನೆ ಮತ್ತು ಅವರಿಗೆ ಲೌಕಿಕವಾದ ಆಶೀರ್ವಾದಗಳು ನೀಡಿದ್ದಾನೆ. ಆದರೆ ಲೇವಿಯರಿಗೆ ಇದಾವದನ್ನು ಕೊಡುತ್ತೇನೆಂದು ಹೇಳಿಲ್ಲ. ಪ್ರಿಯರೇ, ಈ ದಿನಗಳಲ್ಲಿ ವಿಶ್ವಾಸಿಯ ಸ್ಥಾನವೂ ಇದೇ ಆಗಿದೆ. ಲೇವಿಯರಂತೆ ನಮ್ಮ ಸ್ವಾಸ್ಥ್ಯವು ದೇವರಲ್ಲಿರುತ್ತದೆ. ನಾವು ಪರಲೋಕದಲ್ಲಿನ ಎಲ್ಲ ಆತ್ಮೀಯ ಸುವರಗಳಿಗೆ ಬಾಧ್ಯಸ್ಥರಾಗಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 10ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ, ಆತನನ್ನು ಪ್ರೀತಿಸುತ್ತಾ, ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ, ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದನ್ನು ಸುವಾರ್ತೆ ಎಂದು ತಪ್ಪಾಗಿ ಭಾವಿಸಬೇಡಿರಿ. ಅದು ಸುವಾರ್ತೆಯಲ್ಲ. ನೀನು ಅದಕ್ಕಾಗಿ ದೇವರನ್ನು ಸ್ತುತಿಸಬೇಕು. ಯಾಕೆಂದರೆ ಸುವಾರ್ತೆಯು ಇದರ ಮೇಲೆ ಆಧಾರಿತವಾಗಿರುತ್ತಿದ್ದರೆ ನನಗೆ ನಿನಗೆ ಹೆಚ್ಚಿನ ಆಶೀರ್ವಾದ ದೊರಕುತ್ತಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ದೇವರ ಆಜ್ಞೆಗಳನ್ನು ಕೈಕೊಂಡಿರುತ್ತಿದ್ದರೆ ಅವರಿಗೆ ಆಶೀರ್ವಾದ ಉಂಟಾಗುತ್ತಿತ್ತು. ಅದನ್ನು ಕೈಕೊಳ್ಳದ್ದರಿಂದ ಅವರ ಮೇಲೆ ದಂಡನೆಯೂ ಬಂದಿತ್ತು. ಧರ್ಮಶಾಸ್ತ್ರದ ಮೂಲಕ ರಕ್ಷಣೆ ಉಂಟಾಗುವುದಿಲ್ಲವೆಂಬ ಸತ್ಯವನ್ನು ದೇವರು 1500 ವರ್ಷಗಳ ತನಕ ಇಸ್ರಾಯೇಲ್ಯರ ಮೂಲಕ ಲೋಕಕ್ಕೆ, ನನಗೆ, ನಿನಗೆ ತಿಳಿಸುತ್ತಾ ಬಂದನು. ಅನುಕೂಲ ಪರಿಸ್ಥಿತಿ ಇದ್ದಾಗಲೂ, ಧರ್ಮಶಾಸ್ತ್ರಕ್ಕೆ ಯೋಗ್ಯವಾದ ದೇಶದಲ್ಲಿ ವಾಸಿಸುತ್ತಿದ್ದಾಗಲೂ ಅವರು ಧರ್ಮಶಾಸ್ತ್ರವನ್ನು ಕೈಕೊಳ್ಳಲು ಆಗಲಿಲ್ಲ. ಅವರು ಅದನ್ನು ಕೈಕೊಳ್ಳುವುದು ಸಾಧ್ಯವಾಗದೇ ಹೋಗಿರುವಲ್ಲಿ, ನೀನು ಕೂಡ ಕೈಕೊಳ್ಳುವುದು ಸಾಧ್ಯವಾಗದೇ ಹೋಗಿರುವಲ್ಲಿ ದೇವರು ನಮ್ಮನ್ನು ಕೃಪೆಯಿಂದ ರಕ್ಷಿಸುತ್ತಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಕೃಪೆಯೇ ಆತನ ವಿಧಾನವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಆತನು ಧರ್ಮಶಾಸ್ತ್ರದ ಮುಖಾಂತರ ಯಾರನ್ನೂ ರಕ್ಷಿಸಲಿಲ್ಲ. ಆತನ ಕೃಪೆ ಕರುಣೆಗಳಿಂದಾಗಿಯೇ ರಕ್ಷಿಸಲ್ಪಟ್ಟರು. ತಮ್ಮ ಪಾಪಗಳನ್ನು ತೆಗೆದುಹಾಕುವುದಕ್ಕಾಗಿ ಕ್ರಿಸ್ತನು ಬರುವುದನ್ನು ಅವರು ಎದುರು ನೋಡುತ್ತಾ ಇದ್ದರು. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 10ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಪರದೇಶಿಗಳಾದವರಲ್ಲಿ ಪ್ರೀತಿಯಿಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಅಪರಿಚಿತರನ್ನು ಪ್ರೀತಿಸಿದನು. ಇಸ್ರಾಯೇಲ್ಯರು ಐಗುಪ್ತದಲ್ಲಿ ಪರದೇಶಿಗಳಾಗಿದ್ದಾರೆಂಬುದನ್ನು ಅವರಿಗೆ ಆತನು ಜ್ಞಾಪಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 10ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸೋಣ. ಐಗುಪ್ತ ದೇಶದಲ್ಲಿ ನೀವೇ ಪರದೇಶಿಗಳಾಗಿದ್ದುದನ್ನು ಜ್ಞಾಪಿಸಿಕೊಂಡು ಪರದೇಶದವರಲ್ಲಿ ಪ್ರೀತಿಯಿಡಿರಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನನ್ನೇ ಸೇವಿಸಬೇಕು. ಆತನನ್ನು ಹೊಂದಿಕೊಂಡು ಆತನ ಹೆಸರಿನ ಮೇಲೆಯೇ ಪ್ರಮಾಣ ಮಾಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೈತಾನನಿಗೆ ಯೇಸು ಸ್ವಾಮಿ ಈ ಮಾತನ್ನು ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಮ್ಮ ಕರ್ತನಾದ ಯೇಸು ಧರ್ಮೋಪದೇಶಕಾಂಡವನ್ನು ಬಲ್ಲವನಾಗಿದ್ದನು. ಆಗಿನ ಎಲ್ಲ ಇಸ್ರಾಯೇಲ್ಯರು ಇದನ್ನು ತಿಳಿದಿರಬಹುದು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವಿರುವಾಗ ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕ 10ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ಪಿತೃಗಳು 70 ಮಂದಿ ಮಾತ್ರ ಐಗುಪ್ತ ದೇಶಕ್ಕೆ ಹೋದರು. ಈಗಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವಂತೆ ಮಾಡಿದ್ದಾನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಆಶೀರ್ವಾದವು ಅವರ ಮೇಲೆ ಎಲ್ಲರಿಗೂ ಕಾಣುವಂತೆ ಕೊಡಲ್ಪಟ್ಟಿತು. ಆತನು ಅವರನ್ನು ಐಗುಪ್ತ ದೇಶಕ್ಕೆ ಕಳುಹಿಸಿದನು. ಆತನೇ ಅವರನ್ನು ಐಗುಪ್ತ ದೇಶದೊಳಗಿಂದ ಹೊರತಂದನು. ಆತನೇ ಇದಕ್ಕೆ ಜವಾಬ್ದಾರನು ಮತ್ತು ಈ ಜವಾಬ್ದಾರಿಯನ್ನು ಹೊರುವುದಕ್ಕೆ ಆತನು ಹಿಂದೆಗಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮನ್ನು ಈ ಪಾಪಮಯವಾದ ಲೋಕದಿಂದ, ನಮ್ಮ ಅಪರಾಧ ಪಾಪಗಳಿಂದ ಬಿಡಿಸಿ ಕಾಯಲು ತನ್ನನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡ, ಈಗಲೂ ನಮ್ಮನ್ನು ಕಾಯುತ್ತಿರುವ
ಯೇಸು ಕ್ರಿಸ್ತನಿಗೆ ವಿಧೇಯರಾಗಿ ನಾವು ಜೀವಿಸುತ್ತಿದ್ದೇವೆಯೋ? ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ, ಪರಿಶೋಧಿಸಿಕೊಳ್ಳೋಣ ಮತ್ತು ದೇವರಾತ್ಮನಿಗೆ ಒಳಗಾಗಿ ಕ್ರಿಸ್ತನಂಬಿಕೆಯ ಜೀವಿತದಲ್ಲಿ ಮುನ್ನಡೆಯೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಸ್ರಾಯೇಲ್ಯರು ತನ್ನ ಆಜ್ಞೆಗೆ ಬೊಗ್ಗದವರೇ ಎಂದು ದೇವರು ತಿಳಿದಿದ್ದನು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಲು ದೇವರು ಬಯಸಿದಾಗ ದೇವರನ್ನು ತಿಳಿದ ಮೋಶೆ ಜನರಿಗೂ ದೇವರಿಗೂ ಮಧ್ಯಸ್ಥಗಾರನಾಗುತ್ತಾನೆ. ಹೌದು, ಜನರು ಬೆಟ್ಟದಲ್ಲಿ ದೇವರ ಮಹಿಮೆಯನ್ನು ಕಂಡರೂ ಕೂಡ ಆತನನ್ನು ತಿಳಿದುಕೊಳ್ಳಲಿಲ್ಲ. ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಯು ಸಭೆಗೆ ಉಪಯುಕ್ತವಾಗುವ ವರವನ್ನು ಹೊಂದಿದ್ದಾನೆ. ಆತನು ಗತಿಹೀನರನ್ನು, ಪರದೇಶಿಗಳನ್ನು ಪ್ರೀತಿಸುತ್ತಾನೆ. ಆದ್ದರಿಂದ ನಾವು ದೇವರನ್ನು ತಿಳಿದುಕೊಂಡವರಾಗಿ ನಿಜವಾದ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಕೃಪೆಯಿಂದಲೇ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೆವು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನೀನು ತಿಳಿಯಪಡಿಸಿದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕೊಟ್ಟಂಥ ವರತಲಾಂತುಗಳನ್ನು ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ದೇವರು, ಯಾರ್ಯಾರು ಯಥಾರ್ಥವಾಗಿ ನಿನ್ನ ಬಳಿ ಬೇಡುತ್ತಾ ಇದ್ದಾರೋ ಅಂಥ ಒಂದೊಂದು ಜೀವಿತಗಳನ್ನು ಆಶೀರ್ವದಿಸಿ ನಡೆಸು. ಇನ್ನೂ ಯಾರ್ಯಾರು ದೂರವಾಗಿ ತಮ್ಮದೇ ಆದ ರೀತಿಯಲ್ಲಿ ಲೋಕಕ್ಕೆ ವಿಧೇಯರಾಗಿ ಜೀವಿಸ್ತಾ ಇದ್ದಾರೋ ಅಂಥವರ ಜೀವಿತಗಳನ್ನು ಕರುಣಿಸು. ಅವರು ನಿನ್ನನ್ನು ಕಂಡುಕೊಳ್ಳುವಂತೆ ನಿನ್ನ ವಾಕ್ಯಗಳನ್ನು ಕಳುಹಿಸಿಕೊಡು. ಹೀಗೆಲ್ಲರೂ ಕೂಡ ನಿನ್ನನ್ನು ಅರಿತವರಾಗಿ ನಿನ್ನ ಹೆಜ್ಜೆಯ ಜಾಣದಲ್ಲಿ ನಡೆಯುವುದಕ್ಕೆ ಆತ್ಮನ ಬಲ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮಗೆ ಇಷ್ಟವಾಗಿದೆಯೋ? ಹೌದಾದರೆ ಹಿಂದೆ ನಮಗೊಂದು ಕರೆ ಮಾಡಿರಿ, ಇತರರಿಗೆ ತಿಳಿಸಿರಿ. ತಿರುಗಿ ನಾವು ಸಂಧಿಸೋಣ. ವಂದನೆಗಳು.